ತಾಯಿಯಾದೆಯ ತಾಯಿಯಾದೆಯ ಜನ್ಮ ನೀಡುತ್ತಾ ನೀ ತಾಯಿಯಾದೆಯ. ಈ ಸಾಂಗ್ಗಳು ಅದರದ್ದು ಸೀಕ್ವೆನ್ಸ್ಗಳು ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಆಗಿತ್ತು. ನಾವು ಟ್ಯೂನ್ ಕೂಡ ಎಲ್ಲರ ಬಾಯಲ್ಲಿ ಕೂರಬೇಕು ಅನ್ನೋ ಥರ ಇತ್ತು. ಆ್ಯಂಡ್ ಲೈನ್ಸ್ ವೆರಿ ಪರ್ಟಿಕ್ಯುಲರ್. ಸೊ ಅದಕ್ಕೆ ಐ ಕ್ಯಾನ್ ನೆವರ್ ಫರ್ಗೆಟ್ ಕಾಂಟ್ರಿಬ್ಯೂಷನ್ ಆಫ್ ನಾಗಾರ್ಜುನ್ ಶರ್ಮಾ. ಸುಂದರಿ ಬರೆದಿದ್ದವ್ರೆ, ತ್ರಿಲೋಕ್ ತ್ರಿವಿಕ್ರಮ್ 2 ಸಾಂಗ್ ಬರೆದ್ರು. ಆ ಜೋಶ್ ಜವಾನಿ ಆ್ಯಂಡ್ ಕಾಲು ಕೆರೆಯುತ್ತಿದೆ ಡಿಂಗ್ ಡಾಂಗ್ ಬೆಲ್, ಅದು 2 ಸಾಂಗು ತುಂಬ ಟ್ರಿಕ್ಕಿ ಇತ್ತು. ನಮಗೂ ಹೇಗೆ ಬರಿಬೋದು ಏನೂ ಐಡಿಯಾನೇ ಇರಲಿಲ್ಲ. ಬಟ್ ಅವರು ಅಷ್ಟು ಈಸಿಯಾಗಿ ಅದನ್ನು ಕ್ರ್ಯಾಕ್ ಮಾಡಿದ್ದು ಐ ಥಿಂಕ್ ವಿಲ್ ಗೋ ಎ ಲಾಂಗ್ ವೇ ಅನಿಸುತ್ತೆ. ಆ್ಯಂಡ್ ಸುಕೀರ್ತ್ ಶೆಟ್ಟಿ ಅವರು ತಾಯೇ ಸಾಂಗ್ ಬರೆದ್ರು. ಬ್ಯೂಟಿಫುಲ್ ಲೈನ್ಸ್, ತುಂಬ ಮನಮುಟ್ಟುವಂಥ ಒಂದು ಲಿರಿಕ್ ಬರೆದಿದ್ದಾರೆ. ತಾಯೇ ತಾಯೇ ನಗುವನೇ ಮರೆತೆಯ. heartfelt thanks to all lyric writers, singers and musicians ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ. ಜನ್ಮ ನೀಡುತ್ತಾ ನೀ ತಾಯಿಯಾದೆಯ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಋತ್ವಿಕ್ ಮುರಳೀಧರ್ ಅಂತ. ನಾನು ಪೀಟರ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಲಾಸ್ಟ್ ಐ ಥಿಂಕ್ ಸಿಕ್ಸ್ ಇಯರ್ಸಿಂದ ಇಂಡಸ್ಟ್ರೀಲಿ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಒಂದು 15 ಸಿನಿಮಾ ಆಗಿದೆ. ಬಟ್ ಇನ್ ಆಲ್ ವೇಸ್ ಹೇಗೆ ನಮ್ಮ ಫಸ್ಟ್ ಸಿನಿಮಾ ನಮಗೆ ತುಂಬ ಇಂಪಾರ್ಟೆಂಟು, ಹಾಗೆ ಪೀಟರ್ ಸಿನಿಮಾ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಇದನ್ನು ಒಂಥರ ಇದೊಂದು ಹೊಸ ಅಧ್ಯಾಯ, ಹೊಸ ಚಾಪ್ಟರ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಈ ಒಂದು 15 ಸಿನಿಮಾ ಮಾಡಿ ಆ ಎಕ್ಸ್ಪೀರಿಯನ್ಸಸಲ್ಲಿ ಏನೇನು ಕಲ್ತಿದ್ದೆ, ಏನೇನು ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೆ, ಅದಷ್ಟೂ ಪೀಟರ್ ಸಿನಿಮಾದಲ್ಲಿ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ತು. ಬಿಕಾಸ್ ಪೀಟರ್ ಅಂತ ಅಂದಾಗ ತುಂಬ ನಾನು ಯಾವುದೋ ಒಂದು ಪಾಯಿಂಟಲ್ಲಿ ಅಟ್ ಫಿನಿಶ್ಡ್ ಎರಡು ಸಿನಿಮಾ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಫಿನಿಷ್ ಮಾಡಿ ಆರಾಮಾಗಿದ್ದಿದ್ದು ಒಂದು ಫೇಸು. ನೆಕ್ಸ್ಟ್ ಯಾವ ಸಿನಿಮಾ ಬರುತ್ತೆ, ಏನು ಮಾಡ್ತೀನಿ, ಇಲ್ಲ ನನಗೆ ಒಂದು ಒಳ್ಳೆ ಸಿನಿಮಾ ಬೇಕು, ನನ್ನನ್ನು ಪ್ರೂವ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ನನಗೆ ರವಿ ಹಿರೇಮಠ ಅವ್ರದ್ದು ಕಾಲ್ ಬರುತ್ತೆ. ಹೀಗೆ ನಾವು ಪೀಟರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಿಮ್ಮನ್ನು ಮೀಟ್ ಮಾಡಬೇಕು ವಿತ್ ರಿಗಾರ್ಡ್ಸ್ ಟು ಮ್ಯೂಸಿಕ್ ಅಂತ. ರವಿ ಹಿರೇಮಠ್ ಅವರು ನನಗೆ ಮುಂಚೆಯಿಂದ ತುಂಬ ಪರಿಚಯ. ಯಾಕಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್, ಅವರು ಸುಮಾರು ಪಿಕ್ಚರ್ಗೆ ಸೌಂಡ್ ಡಿಸೈನು, ಸೌಂಡ್ ಎಫೆಕ್ಟ್ಸ್ ಎಲ್ಲ ಮಾಡ್ತಿದ್ರು. ಸೊ ತುಂಬ ಕ್ಯಾಶುವಲಾಗಿ ಯಾವಾಗಲೂ ಮೀಟ್ ಮಾಡ್ತಾ ಇದ್ವಿ, ವಿ ಆರ್ ಗುಡ್ ಫ್ರೆಂಡ್ಸ್. ಬಟ್ ಅವರೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂದಾಗ ಫೆಲ್ಟ್ ವೆರಿ ವೆರಿ ಗುಡ್. ಅಂದರೆ ಆ್ಯಸ್ ಎ ಟೆಕ್ನಿಷಿಯನ್ ಆ ಧೈರ್ಯ ಮಾಡಿದಾರಲ್ಲ, ಹೆಂಗಿರ್ಬೋದು ಅಂದರೆ ನಾನು ಅದಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತಲೇ ಯೋಚನೆ ಮಾಡಿಕೊಂಡು ಒಂದು ಕೆಫೆಗೆ ಹೋದ್ವಿ JP ನಗರಲ್ಲಿ. ಆ ಕೆಫೆಲಿ ನಾನು ಫಸ್ಟ್ ಟೈಮ್ ಸುಕೇಶ್ ಸರ್ನ ಆ್ಯಂಡ್ ರಾಕೇಶ್ ಸರ್ನ ಮೀಟ್ ಮಾಡಿದ್ದು. ಮಜಾ ಏನು ಅಂದರೆ ಪ್ರತಿ ಸಿನಿಮಾಲು ಅದು ಹೇಗಿದೆಯೋ ಏನಾಗುತ್ತೋ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ಸ್, ಆ ಸಾಂಗ್ ಮೇಲೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ನನ್ನ ಬೆಸ್ಟ್ ನಾನು ವರ್ಕ್ ಮಾಡ್ತಿದ್ದೆ. ಬೆಸ್ಟ್ ಲೈವ್ ಮಾಡಿಸ್ತಾ ಇದ್ದೆ, ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲದನ್ನು. ಬಟ್ ಕೆಲವು ಸಲ ನನ್ನ ಫ್ರೆಂಡ್ಸ್ ನಂಗೆ ಕೇಳೋರು, ಯಾಕೆ ನೀನು ದುಡ್ಡು ಉಳಿಸ್ಬೋದಲ್ಲ, ಯಾಕೆ ಇದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆಯಾ ಅಂತ. ಇಲ್ಲ, ಐ ಆಲ್ವೇಸ್ ಅವ್ರಿಗೇನು ಹೇಳ್ತಾ ಇದ್ದೆ ಅಂದರೆ, ಮೇ ಬಿ ಇಲ್ಲಿ ಮಾಡಿರೋ ವರ್ಕು ಇನ್ನೆಲ್ಲೋ ಅದು ನನಗೆ ರಿಸಲ್ಟ್ ಕೊಡ್ಬೋದು. ನೇಚರ್ ಹಾಗೆ ವರ್ಕ್ ಆಗೋದು. ಸಿನ್ಸ್ ಮೈ ಫಸ್ಟ್ ಫಿಲಮ್ ನಾನು ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ, ನಾನು ಯಾರ ಕೆಳಗೂ ಅಸಿಸ್ಟೆಂಟಾಗಿ ವರ್ಕ್ ಮಾಡಿಲ್ಲ. ಬಟ್ ಸಂಕಷ್ಟಕರ ಗಣಪತಿಯಿಂದ ಇಲ್ಲಿ ತನಕ ಯಾವತ್ತೂ ಖಾಲಿ ಕೂತಿಲ್ಲ. ಒಂದು ಸಿನಿಮಾ ಆದಮೇಲೆ ಒಂದು ಸಿನಿಮಾ ನನಗೆ ಸಿಕ್ಕಿದೆ. ಬಿಕಾಸ್ ಆಫ್ ಆ ಸಿನಿಮಾ ಕೆಲಸನ ನೋಡಿ ಯಾರೋ ಗುರುತಿಸೇ ನನಗೆ ಕೆಲಸ ಕೊಟ್ಟಿರೋದು. ಬಟ್ ಸುಕೇಶ್ ಸರ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು, ಋತ್ವಿಕ್ ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ತುಂಬ ಜನಗಳ ಹತ್ರ ನಿಮ್ಮ ಬಗ್ಗೆ ಒಳ್ಳೆ ವಿಚಾರಗಳು ಕೇಳಿದ್ದೀನಿ. ಬಟ್ ನಿಮ್ಮ ಹಾಡುಗಳು ನಾನು ಯಾವುದೂ ಕೇಳಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಯಾವುದೇ ಪ್ರೀ ನೋಷನ್ಸು ಅಥವಾ ಪ್ರೀ ಆಕ್ಯುಪೈಡ್ ಥಾಟ್ಸಲ್ಲಿ ನಿಮ್ಮ ಹತ್ರ ಕೆಲಸ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ. ಬಟ್ ಆವತ್ತಿನ ದಿನ ಹೋಗಿ ಕೂತಾಗ ನಾನು ರಾಕೇಶ್ ಸರ್ನ, ರವಿ ಅವ್ರನ್ನ ಮತ್ತು ಸುಕೇಶ್ ಸರ್ 3 ಜನ ಈ ಸಿನಿಮಾ ನಾವು ಹೇಗೆ ಶೂಟ್ ಮಾಡಿದ್ದೀವಿ, ಯಾವ ಥರ ಮಾಡ್ತಾ ಇದ್ದೀವಿ. ಐ ಥಿಂಕ್ ನಾನು ಯಾವತ್ತು ಅವ್ರನ್ನ ಮೀಟ್ ಮಾಡಿದೆ ನೆಕ್ಸ್ಟ್ ಡೇನೇ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಇತ್ತು.
ಆ ಪೋಸ್ಟರ್‌ಲಿ ಇನ್ನೂ ಮ್ಯೂಸಿಕ್ ಡೈರೆಕ್ಟರ್ ಹೆಸರಿರಲಿಲ್ಲ. ಸೊ, ಸುಖಿ ಸರ್ ನನಗೆ ಇನ್ನೂ ನಾನು ಆ ಪಿಕ್ಚರ್‌ಗೆ ಆನ್ ಬೋರ್ಡ್ ಬಂದಿದ್ದೀನಿ ಅನ್ನೋದೇ ಗೊತ್ತಿರಲಿಲ್ಲ. ಅವ್ರು ನನಗೆ ಪಿಕ್ಚರ್ ಕಥೆನ, ಆ ಟ್ರೀಟ್‌ಮೆಂಟ್‌ನ, ಅವ್ರು ಆ ಸಿನಿಮಾನ ಹೇಗೆ ಕಟ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ, ವೆರಿ ಎಕ್ಸೈಟಿಂಗ್. ತುಂಬ ಈ ಮಲಯಾಳಮಲ್ಲಿ ನಿಮಗೀಗ ಈ ಕಿಷ್ಕಿಂಧ ಕಾಂಡಮೋ ಅಥವಾ ಒಂದು ಈಕೋ ಆ ಥರದ್ದು ಒಂದು ಎಕ್ಸ್‌ಪೀರಿಯನ್ಸ್ ಸಿನಿಮಾಗಳು ಬಂದಿರೋ ಥರದ್ದು ಲೈನ್ಸಲ್ಲಿತ್ತು. ಆ್ಯಂಡ್ ಐ ವಾಸ್ ವೆರಿ, ವೆರಿ ಎಕ್ಸೈಟೆಡ್. ಅದನ್ನೆಲ್ಲ ಕೇಳಿಸಿದಾಗೆ ನಾನು ಫಸ್ಟು ಸುಖೇಶ್ ಸರ್‌ಗೆ ಕೇಳಿದೆ, "ಸರ್ ನನಗೆ ಇನ್ನೂ ಬಂದು ಹಿಂಗೆ ಮೀಟ್ ಮಾಡ್ತಾ ಇದೀನಿ. ನಂಗೆ ಆಲ್ರೆಡಿ ಎಲ್ಲ ಎಕ್ಸ್‌ಪ್ಲೇನ್ ಮಾಡ್ತಾ ಇದೀರಲ್ಲ. ನಾನು ನಾನು ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅದಕ್ಕೆ. ಆಮ್ ಐ ಆನ್ ಬೋರ್ಡ್ ಅಂತ?" ಸೊ, ಇನ್ನೂ ಆವಾಗ ನಾನು ಸುಖೇಶ್ ಸರ್‌ಗೆ ಕೇಳಿದ್ದೆ, "ಸರ್ ನಂಗೆ ಇಷ್ಟೆಲ್ಲ ಎಕ್ಸ್‌ಪ್ಲೇನ್ ಮಾಡ್ತಿದ್ದೀರಲ್ಲ, ನಾನು ಮ್ಯೂಸಿಕ್ ಮಾಡ್ತಾ ಇದ್ದೀನಾ ಈ ಪಿಕ್ಚರ್‌ಗೆ?" ಅಂತ. ನನ್ನ ಪ್ರಕಾರ ನೀವು ಡೆಫಿನೆಟ್ ಆಗಿ ಮಾಡ್ತಾ ಇದ್ದೀರಾ. ಬಟ್ ಬಜೆಟ್ ಎಲ್ಲ ಒಂದ್ಸಲ ಕೇಳಿ. ನಿಮಗೆ ಓಕೆ ಅಂದ್ರೆ ನಾವು ಮಾಡೋಣ ಅಂತ ಅಂದ್ರು. ಸರ್ ಹೇಳಿ ಅಂತ. ಆವಾಗ ರಾಕೇಶ್ ಸರ್ ನನ್ನ ಹತ್ರ ಬಜೆಟ್ಸು ಅದೆಲ್ಲ ಮಾತಾಡಿದಾಗ, ನಿಜವಾಗ್ಲೂ ಆವತ್ತಿನ ದಿನದಲ್ಲಿ ಬಜೆಟ್ ಸ್ವಲ್ಪ ಕಮ್ಮಿನೇ ಇತ್ತು. ಬಟ್ ಸ್ಟಿಲ್ ನನಗೆ ಸುಕೇಶ್ ಸರ್‌ಗೆ ಆ ಕತೆ ಮೇಲೆ, ಆ ಸ್ಕ್ರೀನ್ ಪ್ಲೇ ಮೇಲೆ ಇದ್ದಿದ್ದು ಒಂದು ಕಾನ್ಫಿಡೆನ್ಸು ಆ್ಯಂಡ್ ಆ ಟೆಕ್ನಿಕಲ್ ಟೀಮು ಅದೆಲ್ಲದು ತುಂಬ ಎಕ್ಸೈಟ್ ಮಾಡ್ತು. ಸರ್ ನೋ ಮ್ಯಾಟರ್ ವಾಟ್ ಇದು ಇದು ಮಾಡೋಣ ಸರ್, ಒಂದು ಬೆಸ್ಟ್ ಕ್ವಾಲಿಟಿ ವರ್ಕ್ ಮಾಡೋಣ ಅಂತ. ಬಟ್ ಅದಾದ್ಮೇಲೆ ಆಗಿದ್ದೆಲ್ಲ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಸಾಂಗ್ಸ್ ಕಂಪೋಸ್ ಮಾಡೋ ಸಾಂಗ್ಸ್ ಕಂಪೋಸ್ ಮಾಡುವಾಗ ನಾನು ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಸುಕೇಶ್ ಸರ್‌ಗೆ ಇದ್ದಂಥ ಅಟ್‌ಮೋಸ್ಟ್ ಕ್ಲಾರಿಟಿ ಆನ್ ಸೀಕ್ವೆನ್ಸಸ್ ಆ್ಯಂಡ್ ಸಾಂಗ್ ಪ್ಲೇಸ್‌ಮೆಂಟು ನಮಗೆ ಸಾಂಗ್‌ನ ತರೋದಕ್ಕೆ ತುಂಬ ಅದು ಹೆಲ್ಪ್ ಮಾಡಿತು. ಆ್ಯಕ್ಚುಲಿ ಸಾಂಗ್ ಕಂಪೋಸಿಂಗಲ್ಲಿ ನಾವು ಅದು ಕಷ್ಟ ಅನ್ನೋದೇ ಆಗಿಲ್ಲ. ವಿ ಎಂಜಾಯ್ಡ್ ದ ಹೋಲ್ ಪ್ರಾಸೆಸ್. ಆ ಲಿರಿಕ್ಸ್ ಬರ್ಸಿದಿರ್ಬೋದು, ಆ ಇಂಟ್ರಿಕೇಟ್ ಡೀಟೇಲ್ಸ್ ಕಡೆ ವರ್ಕ್ ಮಾಡಿದಿರ್ಬೋದು. ಆಮೇಲೆ 2 ಹಾಡಿಗೆ ನಾವು ಬುಡಾಪೆಸ್ಟಲ್ಲಿ ಹೋಗಿ ಸ್ಟ್ರಿಂಗ್ಸ್ ರೆಕಾರ್ಡ್ ಮಾಡಿದ್ವಿ. ಆ್ಯಂಡ್ ಒಂದು ಸಾಂಗಿಗೆ ಅಜಯ್ ಗೋಗ್ವಾಲೆ ಅವರು ಧ್ವನಿಯಾದರು. ಐ ಥಿಂಕ್ ಅದಂತೂ ಬ್ಯೂಟಿಫುಲ್ ಎಕ್ಸ್‌ಪೀರಿಯನ್ಸ್. ಅದು ರವಿ ಅವರು, ರಾಕೇಶ್ ಅವರು, ಸುಕೇಶ್ ಸರ್ ಇಲ್ಲದೆ ಅದು 100% ಪಾಸಿಬಲ್ಲೇ ಆಗ್ತಿರ್ಲಿಲ್ಲ. ಒಂದು ಪಾಯಿಂಟಲ್ಲಿ ನಾನೇ ಆಸೆ ಬಿಟ್ಬಿಟ್ಟಿದ್ದೆ, ಇಲ್ಲ ಇದಾಗಲ್ಲ. ಯಾಕಂದರೆ ತುಂಬ ಫಾಲೋ ಅಪ್ ಮಾಡ್ತಾ ಇದ್ವಿ, ಅವ್ರ ಕಡೆಯಿಂದ ಏನೂ ಅಪ್ಡೇಟೇ ಬರ್ತಾ ಇರಲಿಲ್ಲ. ಬಟ್ ಯಾವತ್ತೋ ಒನ್ ಫೈನ್ ಡೇ ಆಹ್, ಇಲ್ಲ ಒಂದ್ಸಲ ಟ್ರ್ಯಾಕ್ ಕಳಿಸಿ ಅಂದಾಗ, ಟ್ರ್ಯಾಕ್ ತುಂಬ ರಫ್ ಆಗಿ ರೆಡಿ ಆಗಿತ್ತು. ನಾನು ಸುಕೇಶ್ ಸರ್‌ಗೆ ಹೇಳಿದೆ, "ಸರ್ ಇದನ್ನು ಕಳ್ಸೋದು ಬೇಡ. ಒಂದಿನ ಟೈಮ್ ತಗೊಳ್ಳಿ" ಅಂತ. ಓವರ್ ನೈಟ್ ನನಗೆ ಮ್ಯೂಸಿಷಿಯನ್ಸ್ ಎಲ್ಲ ಕೂತ್ಕೊಂಡು ವರ್ಕ್ ಮಾಡಿ ಅದನ್ನು ಫೈನಲ್ ಅಂತ ಮಾಡಿಬಿಟ್ಟು ನಾವು ಅವ್ರಿಗೆ ಕಳಿಸಿದ್ದು. ಆ್ಯಂಡ್ ಹಿ ವಾಸ್ ವೆರಿ, ವೆರಿ ಇಂಪ್ರೆಸ್ಡ್. ಸೊ ಅಲ್ಲಿ ನಮಗೆ ಪ್ರತಿ ಸ್ಟೆಪ್ಪಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಹೋಯಿತು. ನಾವೀಗ ಲಿರಿಕ್ ರೈಟರ್ಸ್‌ಗೆ ಟ್ಯೂನ್ಸ್ ಕಳಿಸ್ತಾ ಇದ್ವಿ. ಅವ್ರು ಅಲ್ಲಿಂದ ಟ್ಯೂನ್ ಸಖತ್ತಾಗಿದೆ, ಇದನ್ನು ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ಅವರೇ ಇಂಟ್ರೆಸ್ಟ್ ಕೊಟ್ಟು ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಆಡಿಯೋ ಕಂಪನಿ ಅಂತ ಹೋದಾಗ ಸುಕೇಶ್ ಸರ್‌ಗೆ, ಇಲ್ಲ ನಾವು ಯಾವ್ದಾದ್ರು ಒಂದು ಸೌತ್ ಇಂಡಿಯಾಸ್ ಬೆಸ್ಟ್ ಆಡಿಯೋ ಕಂಪ್ನಿಗೆ ಹೋಗಬೇಕು, ಥಿಂಕ್ ಮ್ಯೂಸಿಕ್ ಟ್ರೈ ಮಾಡೋಣ ಅಂತ ಅಂದರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರಿಗೆ ಬಿಟ್ಟರೆ ಟೀಮಲ್ಲಿ ಇನ್ಯಾರಿಗೂ ಆ ಹೋಪೇ ಇರಲಿಲ್ಲ ಅದಾಗತ್ತೆ ಅಂತ. ಬಟ್ ದ ಪವರ್ ಆಫ್ ಹಿಸ್ ಥಿಂಕಿಂಗ್ ಆರ್ ವಿಷನ್ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಹಾಗೆ ಒಂದು 10 ದಿನ ಬಿಟ್ಟು ಹಿ ಕಾಲ್ಡ್ ಮೀ ಆ್ಯಂಡ್ ಚೆನ್ನೈಗೆ ಕರ್ಕೊಂಡೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಆಯಿತು. ಸೊ ಪ್ರತಿ ಸ್ಟೆಪ್ಪಲ್ಲೂ ನಮಗೆ ಆ ಕಾನ್ಫಿಡೆನ್ಸ್ ಬರ್ತಾನೆ ಇತ್ತು. ಇಲ್ಲ ನಾವೊಂದು ಒಳ್ಳೆ ವರ್ಕ್ ಮಾಡಿದ್ದೀವಿ, ಇದು ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಬಟ್ ವಾಸ್ ವಾಸ್ ವಂಡರ್‌ಫುಲ್ ಎಕ್ಸ್‌ಪೀರಿಯನ್ಸ್ ಸಾಂಗ್ಸ್ ಅಂತ ಬಂದಾಗ. ಆ್ಯಂಡ್ ನೆಕ್ಸ್ಟ್ ನಾನು BGM ಪಾರ್ಟಿಗೆ ಬರೋದಾದರೆ, ಪೀಟರ್ ಅನ್ನೋ ಒಂದು ಸಿನಿಮಾ ಸುಕೇಶ್ ಸರ್‌ಗೆ ತಲೆಯಲ್ಲಿದ್ದಿದ್ದು ಥಿಯೇಟ್ರಿಕಲಿ ಇಟ್ ಶುಡ್ ಕ್ರಿಯೇಟ್ ಆನ್ ಎಕ್ಸ್‌ಪೀರಿಯನ್ಸ್. ಅಂದರೆ ಕೂತ್ಕೊಂಡು ನೋಡೋನ್ಗೆ ಅವ್ನು ಎದ್ದು ಹೋಗ್ತಾ ಆ ಥಿಯೇಟರಲ್ಲಿ ಆ ಆ ಆ ಸೌಂಡ್ ಆ ಸೌಂಡ್‌ಸ್ಕೇಪ್ ಜೊತೆಗೆ ಹಿ ಶುಡ್ ಕ್ಯಾರಿ ಸಮಥಿಂಗ್. ಮನೆಗೆ ಎದ್ದು ಹೋಗ್ತಾ ಒಂದು ಫೀಲ್‌ನ ಕ್ಯಾರಿ ಮಾಡಬೇಕು ಅನ್ನೋದೇ ಇದ್ದಿದ್ದು. ಪಿಕ್ಚರ್ ನೋಡಿದಾಗಲೂ ನಮಗೆ ಐ ವಾಸ್ ಆಲ್ ಸ್ಟ್ರಕ್. ಅಂದರೆ ಆ ಆ ಒಂದು ಸಿನಿಮಾಟೋಗ್ರಫಿ ಇರ್ಬೋದು, ಕಾಸ್ಟಿಂದು ಪರ್ಫಾರ್ಮೆನ್ಸಸ್ ಇರ್ಬೋದು, ಎಲ್ಲವೂ ಯಾವುದೋ ಒಂಥರ ಅಮೆಚರಿಶ್ ಆಗಿರಲಿಲ್ಲ, ಅಥವಾ ಯಾವುದೋ ಇದು ಹೊಸಬ್ರು ಮಾಡಿರೋದು ಆ ಥರದ್ದು ಏನೂ ಇರಲಿಲ್ಲ. ಸೊ ನನಗೆ ಅಲ್ಲಿ
ಐ ಡೋಂಟ್ ನೋ, ಅಂದರೆ ಒಂದು ಸಾರ್ಟ್ ಆಫ್ ಪ್ರೆಷರ್ ನಾನೇ ಬಿಲ್ಡ್ ಮಾಡ್ಕೊಂಬಿಟ್ನೋ ಏನೋ ಗೊತ್ತಾಗಲಿಲ್ಲ. ತುಂಬ ಸ್ಟ್ರಗಲ್ ಮಾಡಿದೆ. ಸಾಂಗ್ ಮಾಡಿದಷ್ಟು ಈಸಿಯಾಗಿ ನನಗೆ ಬ್ಯಾಕ್‌ಗ್ರೌಂಡ್ ಸ್ಕೋರ್ ವರ್ಕ್ ಮಾಡೋಕ್ಕಾಗಲಿಲ್ಲ. ಬಟ್ ಮೈ ಸ್ಟ್ರೆಂತ್ ಇಸ್ ಬ್ಯಾಕ್‌ಗ್ರೌಂಡ್ ಸ್ಕೋರ್. ಮುಂಚೆಯಿಂದನೂ ಎಷ್ಟೋ ಸಿನಿಮಾಗೆ ಬರೀ ಬ್ಯಾಕ್‌ಗ್ರೌಂಡ್ ಸ್ಕೋರೇ ಮಾಡಿದ್ದೀನಿ. ಬಟ್ ಪೀಟರ್ ಅಂತ ಬಂದಾಗ ಐ ಬಿಕೇಮ್ ಮೋರ್ ಕಾನ್ಷಿಯಸ್ಸು. ಏನೋ ಒಂದು ತಿಂಗಳು ನಮಗೆ ಆ ಒಂದು ಸೌಂಡ್ ಡಿಸೈನ್ನ ಕ್ರ್ಯಾಕ್ ಮಾಡೋಕ್ಕೆ ಆಗಲಿಲ್ಲ. ಅದಾದ್ಮೇಲೆ ನಿಧಾನಕ್ಕೆ ಹಿ ಸ್ಟಾರ್ಟೆಡ್ ಫೀಡಿಂಗ್ ಮೀ, ಇಲ್ಲ ಈ ಥರ ಬೇಕು, ಹಿಂಗೆ ಮಾಡಬೇಕು, ಈ ಥರದ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ನಾನು ಅವರು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ವಿ ಸ್ಟಾರ್ಟೆಡ್ ವರ್ಕಿಂಗ್ ಬ್ಯಾಕ್‌ಗ್ರೌಂಡ್ ಸ್ಕೋರ್ ಮೇಲೆ. ಒನ್ಸ್ ನಾವೊಂದು 2-3 ಮಂತ್ಸ್ ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಲಾಸ್ಟಿಗೆ ಒಂದು ಫೈನಲ್ ಪ್ರಾಡಕ್ಟ್ ನೋಡಿದಾಗ ರಿಯಲೈಸ್ ಓಕೆ ಅವ್ರಿಗೆ ಯಾವ ಥರ ಬೇಕು ಪಿಕ್ಚರು, ಅವ್ರಿಗೆ ಎಷ್ಟು ಕ್ಲಾರಿಟಿ ಇತ್ತು ಅನ್ನೋದು. ಯಾಕಂದರೆ ನಾವು ಬ್ಯಾಕ್‌ಗ್ರೌಂಡ್ ಸ್ಕೋರ್ ವರ್ಕ್ ಮಾಡಿದ್ರೆ ನಮ್ಗಿನ್ನೂ ಸೌಂಡ್ ಎಫೆಕ್ಟ್ಸ್ ಆಗಿರಲಿಲ್ಲ. ಸೊ ಎಷ್ಟೊಂದು ಕಡೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ಸೌಂಡ್ ಎಫೆಕ್ಟ್ ಬರುತ್ತೆ, ಈ ಥರ ಬರುತ್ತೆ ಅಂತ. ಸೊ ನಾನು ಹೇಳ್ತಾ ಇದ್ದೆ, ಸರ್ ಇದು ಯಾಕೋ ಈ ಕೆಲವು ಕಡೆ ಬರೀ ನಾವು ಒಂದು ಪ್ಯಾಡ್ಸ್ ಕೊಡ್ತಾ ಇದ್ವಿ, ಅಥವಾ ಬರೀ ಒಂದು ಕೀ ಪ್ಲೇ ಮಾಡ್ತಾ ಇದ್ವಿ, ಅಥವಾ ಬರೀ ಒಂದು ಫ್ಲೂಟ್ ಬಿಟ್ ಬರ್ತಾ ಇತ್ತು. ಸರ್ ಇದು ಯಾಕೋ ಖಾಲಿ ಖಾಲಿ ಅನ್ನಿಸ್ತಿದೆ, ನಮ್ಗೆ ಇನ್ನೂ ಏನೋ ಫಿಲ್ ಮಾಡಬೇಕು ಅಂತ ಹೇಳ್ತಿದ್ದೆ. ಇಲ್ಲ ಋತ್ವಿಕ್ ಸಾಕಿದು ಅನ್ನೋರು. ಸೊ ಕಂಪ್ಲೀಟ್ಲಿ ಬ್ಲೈಂಡ್ ಟ್ರಸ್ಟ್ ಅಂತಾರಲ್ಲ, ಆ ಒಂದು ಟ್ರಸ್ಟ್ ಮೇಲೆ ನಾವು ಹೋಗಿದ್ದು ವಿತ್ ಬ್ಯಾಕ್‌ಗ್ರೌಂಡ್ ಸ್ಕೋರ್. ಬಟ್ ಆ ಸೌಂಡ್ ಎಫೆಕ್ಟ್ಸು, ಆ ಸೌಂಡ್ ಡಿಸೈನ್ ಎಲ್ಲ ಆದಮೇಲೆ ಅದು ಒಟ್ಟಿಗೆ ನಾವು ಆನ್ ಸ್ಕ್ರೀನ್ ನೋಡಿದಾಗ ಐ ವಾಸ್ ಬ್ಲೋನ್ ಅವೇ. ಬಿಕಾಸ್ ಅವ್ರು ಹೇಗೆ ಯಾವ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಶೂಟ್ ಮಾಡಿದ್ರೋ ಆ ಎಕ್ಸ್ಪೀರಿಯನ್ಸು ಸಿನಿಮಾಲಿ ಡೆಫಿನೆಟಾಗಿ ಕೊಟ್ಟಿದ್ದೀವಿ. ಹೇಗೆ ನಮ್ಮ ಫಸ್ಟ್ ಸಿನಿಮಾ ನಮ್ಗೆ ತುಂಬ ಇಂಪಾರ್ಟೆಂಟು, ಹಾಗೆ ಪೀಟರ್ ಸಿನಿಮಾ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಇದನ್ನು ಒಂಥರ ಇದೊಂದು ಹೊಸ ಅಧ್ಯಾಯ, ಹೊಸ ಚಾಪ್ಟರ್ ಅಂತಲೇ ಹೇಳ್ಬೋದು. ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ಸ್, ಆ ಸಾಂಗ್ ಮೇಲೆ, ಬ್ಯಾಕ್‌ಗ್ರೌಂಡ್ ಸ್ಕೋರ್ ಮೇಲೆ ನನ್ನ ಬೆಸ್ಟ್ ನಾನು ವರ್ಕ್ ಮಾಡ್ತಿದ್ದೆ. ಬೆಸ್ಟ್ ಲೈವ್ ಮಾಡಿಸ್ತಾ ಇದ್ದೆ, ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲದನ್ನು. ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ, ನಾನು ಯಾರ ಕೆಳಗೂ ಅಸಿಸ್ಟೆಂಟಾಗಿ ವರ್ಕ್ ಮಾಡಿಲ್ಲ. ಸುಖೇಶ್ ಸರ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು, ಋತ್ವಿಕ್ ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ತುಂಬ ಜನಗಳ ಹತ್ರ ನಿಮ್ಮ ಬಗ್ಗೆ ಒಳ್ಳೆ ವಿಚಾರಗಳು ಕೇಳಿದ್ದೀನಿ. ಬಟ್ ನಿಮ್ಮ ಹಾಡುಗಳು ನಾನು ಯಾವುದೂ ಕೇಳಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಯಾವುದೇ ಪ್ರೀ ನೋಷನ್ಸು ಅಥವಾ ಪ್ರೀ ಆಕ್ಯುಪೈಡ್ ಥಾಟ್ಸಲ್ಲಿ ನಿಮ್ಮ ಹತ್ರ ಕೆಲಸ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ.